ಯಾಕೆ ಇಲ್ಲಿಗೆಲ್ಲ ಹಿಂಗೆ ಓಡಾಡೋಣ ಅಂತ ಕರ್ಕೊಂಬಂದೆ? ಏನಿಲ್ಲ ಬಾರಕ್ಕ, ಸುಮ್ಮನೆ ಇದ್ದಿತ್ತಾಗೆ ಇದ್ದು ಬೇಜಾರಾಗುತ್ತಾ? ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಹೋದ್ರೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಸುಮ್ಮನೆ ಹಿಂಗೆ ಓಡಾಡೋಣ ಅಂತ ಕರೆದಿದ್ನಮ್ಮ. ಅಂದರೆ ಕೂತ್ಕೊಂಡಿದ್ದಾಗೆ ಕೂತ್ಕೋಬಾರ್ದಂತೆ, ಇವಾಗ ವಾಕ್ ಮಾಡ್ಬೇಕಂತ. ನೀನು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ ಕಣೆ. ಎಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ದುಂಡು ಕಾಮ್ತೀಯ ಗೊತ್ತಾ ನನಗಿನ್ನ. ನೀನೇ ದೊಡ್ಡವಳು ಅನ್ಕೋಬೇಕು ಕಣೆ. ಶರ್ವ ಹಂಗಿದ್ಯಾ ಇವಾಗ? ಅವನಕ್ಕ ಎಲ್ಲರೂ ಹಂಗೆ ಅಂತಾರೆ ನಿಮ್ಮ ಕೈಗೆ. ನೀನೇ ಸ್ವಲ್ಪ ದಪ್ಪ ಇದೆಯಾ, ನೀನೇನೇ ಸ್ವಲ್ಪ ಬಲವಾಗಿದೆಯಾ ಅಂತಾರ ನನಗೆ. ಅದಕ್ಕೇನೆ ಅದಕ್ಕೆ ಹಿಂಗೆ ವಾಕ್ ಮಾಡೋಣ ಸಾಯಂಕಾಲ ಬೆಳಗ್ಗೆ ಬರೇ ತಿನ್ ಕೂತ್ಕೊಬಿಟ್ರೆ ಊದ್ಕೊಬಿಡ್ತೀವಿ. ಅದಕ್ಕೆ ಊದ್ಕೊಬಿಟ್ರೆ ಕಷ್ಟ, ಆಮೇಲೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು. ಯಾಕೆ ಬೇಕಪ್ಪ, ದಪ್ಪ ಆದರೆ ಒಂಥರ ಸಹ್ಯಕ್ಕಂತಾರೆ. ತೀರ ಸ್ವಲ್ಪ ಸಣ್ಣ ಇದ್ರೆ ಏನು ಅನ್ಸಲ್ಲ, ದಪ್ಪ ಆಗ್ಬಿಟ್ರೆ ಅಸಹ್ಯವಾಗಿ ಕಾಣಿಸ್ತೀವಿ. ಅದಕ್ಕೇ ಸ್ವಲ್ಪ ಬಾಡಿ ಎಲ್ಲ ಸ್ಲಿಮ್ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ 5 ಗಂಟೆಗೆ ಎದ್ದಾಳೋಣ ಅಕ್ಕ, ಡೈಲಿ ವಾಕ್ ಮಾಡೋಣ ಇಬ್ರು. ಸರಿ ಆಯ್ತು. ಇಬ್ರು ಎದ್ದಾಳೋಣ. ಅಲಾರಾಮ್ ಇಟ್ಬಿಡು. ಅಲಾರಾಮ್ ಇಟ್ಬಿಟ್ಟು ಎದ್ದಾಳ್ಬಿಡೋಣ. ನಾನೇನು ಸರಿಯಾಗಿದ್ದೀನಿ, ನೀನೇ ಸ್ವಲ್ಪ ದಪ್ಪ ಆಗಿದೆಯಲ್ಲ ಅದಕ್ಕೆ. ಅಂದರೆ ಒಳ್ಳೇದು, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಯಾವ ಕಾಯಿಲೆಗೆ ಯಾರಿಗಾನ ಹೋಗ್ಲಿ ವಾಕ್ ಮಾಡಿರಿ, ನೀರು ಕುಡೀರಿ ಅಂತಲೇ ಹೇಳೋದು. ವಾಕ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಅದೇ ಇರೋದು. ಅದೇ ಇರೋದು ಮೇಯ್ನು. ಡಾಕ್ಟ್ರು ಎಲ್ಲರಿಗೂ ಅದನ್ನೇ ಹೇಳೋದು, ವಾಕ್ ಮಾಡಿರಿ ಅಂತ. ಎಲ್ಲ ಮರಗಳಿದಾವಲ್ಲ, ತಣ್ಣಗೈತೆ. ಇಲ್ಲೆಲ್ಲ ಹಿಂಗೆ ಸುತ್ತೂರ ಹಿಂಗೆ ಇಲ್ಲೇ ರೌಂಡ್ ಹಾಕಿದ್ರೆ ಆಯಿತು. ಆ ಮರ ಈ ಮರ, ಇಲ್ಲೆಲ್ಲ ಆಲದ ಮರಗಳೆಲ್ಲ ಇರೋದ್ರಿಂದನ ಎಷ್ಟು ತಣ್ಣಗಿರುತ್ತೆ ವಾತಾವರಣ, ಎಷ್ಟು ಚೆನ್ನಾಗಿರುತ್ತಲ್ವೇ. ನನಗೂ ಹಂಗೆ ಭಾಳ ಇಷ್ಟ. ನೆರಳಿದ್ದು ಬಿಟ್ರೆ ನೆರಳ ಕುತ್ಕೊಂಬನಪ್ಪ ಅನಿಸುತ್ತೆ. ಬಿಸಿಲಾಗೆ ಸ್ವಲ್ಪ ನೋಡೋಕ್ಕಾಗಲ್ಲ, ಬಿಸಿಲನ್ನ. ಯಪ್ಪ ಕಣ್ಣೆಲ್ಲ ಮಂಜಾಗ್ಬಿಡ್ತವೆ. ಇಬ್ಬರು ಯಾಕೆ ಫ್ಯಾನ್ ಆಗೈತೆ. ನಮ್ಮ ಋತಮ್ಮರವ್ರಿಗೆ ಹೋಗಿ ಎಲ್ಲ ಗಲಾಟೆ ಮಾಡೋದು, ಇವನಿಗೆಲ್ಲ ಇಲ್ಲೊಂದು ಹೇಳೋದು, ಹಿಂಗೆಲ್ಲ ಮಾಡ್ತಾರಂತೆ. ಇವ್ರಿಗೇನು ಬೇಕು ಬಾಯಿ ಮುಚ್ಕೊಂಡು ಇರಬೇಕು. ಇವ್ರದ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು. ಏನೇ ಅಮ್ಮಣೆ, ಏನಂತಿ, ಏನಕ್ಕೆ ಮಾತಾಡ್ಸಿದ್ವಿ? ಅಲ್ಲ ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವೇ? ಅಲ್ಲ ನಮ್ಮ ಋತುರೂರ್ಗೆ ಹೋಗಿ ಯಾಕೆ ನೀವೆಲ್ಲ ಜಗಳ ಮಾಡ್ತಿದ್ರಂತೆ? ಯಾಕೆ ನಿಮ್ಗೇನೇನು ನೋವೇ? ಸುಮ್ಮನಿರೋಕ್ಕಾಗಲ್ವೇ? ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪು ನೀರೋದು ಕಲೀರಿ. ಸುಮ್ಮನೆ ಏನಕ್ಕೆ ಅವತಾರಗಳು ಮಾಡ್ತೀರಾ? ನಿಮ್ಗೇನು ಮಾಡೋಕ್ಕೆ ಕೆಲಸ ಇದ್ದರೆ ಸರಿ. ಇವನು ಫೋನಲ್ಲಿ ಮಾತಾಡೋದು ನೋಡ್ಬಿಟ್ಟು ತನ್ವಿ ಹತ್ರ ಇಲ್ಲೂ ದೇಳೋರಂತೆ ಕಾಣತ್ತೆ ಇವ್ರಿಗೇನೋ ಗ್ರಾಚಾರ. ಅಕ್ಕ ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ವೇನು ನಿನಗೆ? ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ, ಎಲ್ಲ ಗೊತ್ತು. ಅಲ್ಲ ನಮ್ಮ ಋತಮ್ಮರವ್ರಿಗೆ ಹೋಗಿ ಯಾಕೆ ಜಗಳ ಮಾಡೋಕ್ಕೆಲ್ಲ ಹೋಗಿದ್ರಂತೆ ನೀವು? ಏನಕ್ಕೆ ಹೋಗಿದ್ರಿ ನೀವು ಜಗಳ ಮಾಡೋಕ್ಕೆ? ಹೋಗಿದ್ವಿ. ಯಾಕೆ ಹೋಗಿದ್ವಿ ಅಂತಂದರೆ ಅವಳು ನಮ್ಮ ಅಣ್ಣನ ಇಷ್ಟಪಡ್ತಿಲ್ಲ ತನ್ವಿ. ಅದಕ್ಕೆ ಇವಾಗ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ನೋಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಅಣ್ಣನ ಇಷ್ಟಪಟ್ಬಿಟ್ಟು ನೀನು ಹೆಂಗಮ್ಮ ಬೇರೆಯವ್ರನ್ನ ಮದುವೆ ಆಗ್ತೀಯ ಅಂತ ಕೇಳಕ್ಕೆ ಹೋಗ್ಬಿದ್ವಿ. ಏನಾಯ್ತು ಅದರಲ್ಲಿ? ನೀನು ಕೇಳಬಾರ್ದಾ? ನೀನು ಹೆಂಗಮ್ಮ ಬೇರೆಯವ್ರನ್ನ ಇಷ್ಟಪಡ್ತೀಯ? ನಮ್ಮ ಅಣ್ಣ ಇದ್ದಂಗ್ಲೇ ನಮ್ಮ ಅಣ್ಣಂಗೆ ಇಷ್ಟಪಟ್ಬಿಟ್ಟು ನಮ್ಮ ಅಣ್ಣನ ಜೊತೆ ಗಂಟೆಗಟ್ಟಲೆ ಮಾತಾಡಿ, ನಮ್ಮ ಅಣ್ಣನ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡಿ ಫೋಟೋಗಳೆಲ್ಲ ತೆಗೆಸ್ಕೊಂಡು, ನಮ್ಮ ಅಣ್ಣನ ಹತ್ರ ಬರೋ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ಟು, ಏನು ಬೇಕೋ ಅವಳಿಗೆ ಅದನ್ನೆಲ್ಲ ಕೊಡಿಸ್ಕೊಂಡು ಹಿಂಗೆಲ್ಲ ಮಾಡೋದಕ್ಕೆ ನಾವು ಕೇಳಿದ್ವಪ್ಪ. ಅದಕ್ಕೆ ಕೇಳೋಕ್ಕಂತ ಹೋಗಿದ್ವಿ ನಮ್ಮ ಅಣ್ಣನ ಮದುವೆ ಆಗುವಂತ. ಅದ್ರಾಗ ಏನೈತೆ? ಯಾರೇ ಆಗಲಿ ಅಷ್ಟೇ ಕೇಳ್ತಾರೆ. ಕೇಳ್ದಂಗಂತೂ ಇರಲ್ಲ. ಅವ್ರವ್ರ ಇಷ್ಟ ಕಂಡ್ರೆ ಮದುವೆದು. ನೀವು ಇವಂಗೆಲ್ಲ ಯಾಕೆ ಹೋಗಿ ಹೇಳೋದು? ಎಲ್ಲರಿಗೂ ಅವ್ರು ಇಷ್ಟಪಡ್ತಾರೆ, ಇವ್ರು ಇಷ್ಟಪಡ್ತಾರೆ, ಹಿಂಗಂತ ಏನು ಹೇಳ್ಬೇಕು ನೀನು ಇವೆಲ್ಲನ? ನಮ್ಮ ಅಯ್ಯಪ್ಪಂತಾಗ ನೀವಿಬ್ರು ಮಾತಾಡ್ದಾಗಲೇ ಬರೋಣ ಅಂದ್ಕೊಂಡೆ, ಸರಿಯಾಗಿ ಜಾಡಿಸ್ಬರೋಣ ಅಂತ. ಏನೋ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ. ಇಲ್ಲೋಡು, ನಮ್ಮ ಮೊಮ್ಮಕ್ಳ ವಿಚಾರಕ್ಕಾಗಲಿ ನಮ್ಮ ಸುದ್ದಿಗಾಗಲಿ ಬಂದಿದೆಯಾ ಅಂದ್ರೆ ಸರಿಯಾಗೋದಿಲ್ಲ. ಮನೆಯಾಗ್ಲಾರ್ಗೆ ಯಾರಿಗಾನಾಗಲಿ ಹೇಳೋದು, ಅದು ಇದು ಮಾತಾಡೋದು, ಅವ್ರಿಗೊಂದು ಹೇಳೋದು ನಮ್ಗೊಂದು ಹೇಳೋದು, ಇಂಥವೇನ ಮಾಡಿಬಿಟ್ಟಿದೀಯ ಅಂದ್ರೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಏನು ಅನ್ಕೊಂಡಿದೀಯ? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋದು ಕಲಿ. ಜಾಸ್ತಿ ಮಾತಾಡೋದಕ್ಕೆ ಬರಬೇಡ ನೀನು. ನಾವೇನು ಮಾತಾಡಿಲ್ಲ. ನಾವೇನೇನು ಮಾತಾಡಿದೀವೇನೆ? ಅಲ್ಲ, ನಾವೇನಕ್ಕೆ ಮಾತಾಡೋಣ? ನಾವಿರೋದು ಕೇಳೋಕೆ ಹೋಗಿದ್ವಿ. ನೀವು ಒಳ್ಳೆ ಹೆಂಗೆ ಬೈತೀರ ನೋಡ್ರಿ, ನಮ್ಗೆ ಬೈದಂಗಿರ್ತಾರೆ. ನಮ್ಮ ಋತು ಅಕ್ಕ ಎಲ್ಲ ಹೇಳತ್ತೆ ಫೋನ್ ಮಾಡಿ. ಎಲ್ಲ ಏನಂಗೆ ಜೋರು ಮಾಡೋಕೆ ಗಲಾಟೆ ಮಾಡೋಕೆ ಹೋಗಿದ್ರಂತೆ. ಗಲಾಟೆ ಮಾಡೋಕೆ ಹೋಗೋರು ನೋಡಮ್ಮ, ಎಷ್ಟಿರಬೇಡ. ಅದ್ರಾಗೆ ನಿಮ್ಮ ಮಾಮಂತ ಬೇರೆ ಮೊನ್ನೆ ನಿಮ್ಮ ಮಾಮನ ಕರೆದ್ಬಿಟ್ಟು ಇವ್ರ ಮನೆಗೆ ಹೆಣ್ಣು ಕೊಡಿಸ್ಬೇಡಿ ನಿಮ್ಮ ಮಗಳನ್ನ ಮೊಮ್ಮಕ್ಕಳನ್ನ ಅಂತೇಳಿ ಹೇಳಿರೋದ. ಇವ್ರಿಗೇನು ಬೇಕು ಸುಮ್ಮನಿರಬೇಕು, ನಮ್ಮ ಇಷ್ಟ. ನಾವು ಯಾರಿಗಾನ ಕೊಟ್ಕೊಂತೀವಿ. ನಾವುಂಟು ನಮ್ಮ ಮಕ್ಕಳುಂಟು. ಅವ್ರು ಯಾರಿಗೆ ಮದುವೆ ಆಗ್ತೀವಿ ಅಂತ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ ನಾವು, ಅಷ್ಟೇ. ನೀವು ಹೇಳೋ ಅಂಥದ್ದೇನಿಲ್ಲ. ನೀವು ನಮ್ಮ ಅಣ್ಣಯ್ಯನ ಮದುವೆ ಆಗೋಳು, ನೀವೆಲ್ಲನ ಅಣ್ಣಯ್ಯನ ಬೇಡ, ಇವ್ರನ್ನ ಬೇಡ ಅಂತಂದಿದ್ಕೇನೆ ಅವಳು ನಮ್ಮ ಅಣ್ಣಯ್ಯನ ಮರ್ತಿದ್ದು. ಏನು ಮಾಡೋದಿಲ್ಲ ಅಂದರೆ ನಮ್ಮ ಅಣ್ಣಯ್ಯನ ಮದುವೆ ಆಗಿ ಘನವಾಗಿರೋಳು ಅವಳು. ನೀವೇ ಮಾಡಿರೋದು ಇದೆಲ್ಲನ. ಎಲ್ಲ ನಿಮ್ಮಿಂದಲೇ ಆಗಿರೋದು ಇದೆಲ್ಲನ. ನಮ್ಮಿಂದ ಆಗೈತೆ ಅಂತ ಹೇಳ್ತಾಳೆ. ನಮ್ಮಿಂದ ಆಗೈತೆ ಅಂತ ನೀನು ಹೆಂಗೆ ಹೇಳ್ತೀಯ? ಸರಿಯಾಗಿ ಮಾತಾಡೋದು ಕಲಿ ಫಸ್ಟು. ಸರಿಯಾಗಿ ತಿಳ್ಕೊಂಡು ಮಾತಾಡೋದನ್ನ
ನೆಟ್ಟಗೆ ಕಲಿ ನೀನು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ ಇಲ್ಲಿ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನು ಬಿದ್ದಿರೋದು ಕಲಿ. ನಮ್ಮ ಮೊಮ್ಮಕ್ಕಳ ವಿಚಾರಕ್ಕಾಗಲಿ ನಮ್ಮ ಸುದ್ದಿಗಾಗಲಿ ಬಂದಿದೆಯಾ ಅಂದ್ರೆ ನಿನಗೆ ನೆಟ್ಟಗಿರೋದಿಲ್ಲ. ಅವ್ರ ಮದುವೆ ಆಗಿ ಇಬ್ಬರು ಸಂತೋಷವಾಗಿ ಖುಷಿಯಾಗಿ ಇರ್ತಾರೆ ಅಷ್ಟೇ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡಿರೋ ಸುಮ್ಮನೆ ನೀನು. ಅವ್ನಿಗೆ ಅವತ್ತು ಹೇಳಿದೀವಿ, ಇವ್ರಿಗೆ ಇವತ್ತು ಹೇಳ್ತಾ ಇರ್ತೀರಿ ನಮ್ಮ ಹುಡುಗರ ಸುದ್ದಿಗೆ ಹೋಗ್ಬಾರ್ದು, ನಮ್ಮ ಹುಡುಗರ ಸುದ್ದಿಗೆ ಬರಬಾರ್ದು ನೋಡಿ ಹೇಳಿರ್ತೀವಿ. ನಾವೆಲ್ಲ ಇದ್ದೀವಿ ಇಲ್ಲಿ. ನಮ್ಮ ಹುಡುಗರಿಗೆ ಏನೋ ಒಂದು ಇಟ್ಟು ತೊಂದರೆ ಆಗಲಿ ನಿಮ್ಮಿಂದಾನ ಏನಿಲ್ಲ ಅವಾಗ ಹೇಳ್ತೀನಿ, ನಾನು ಈಗ ಹೇಳಲ್ಲ. ನಾವೆಷ್ಟು ಜನ ಇದ್ದೀವಿ ಎಂಬುದು ಗೊತ್ತಿಲ್ಲ ನಿನಗೆ ಇನ್ನೂ. ಎಷ್ಟು ಜನ ಅವ್ರ ಸಪೋರ್ಟಿಗಿದ್ದೀವಿ ನಮ್ಮ ಋತುವಪ್ಪನ ಮಕ್ಕಳಿಗೆ ಅಂತ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾಕು. ಗೊತ್ತೈತಿ ಏನು ಮಾಡಬೇಕು ಅಂತ. ಅಯ್ಯೋ ಏನು ಎಲ್ಲರೂ ಎದುರಿಸ್ತಾ ಇದ್ದೀರಾ ನಮಗೆ ಹಿಂಗೆ? ಎಲ್ಲರೂ ಬಂದು ನೋಡಿ ಹೆಂಗೆ ಎದುರಿಸ್ತಾ ಇದ್ದಾರೆ. ಎದುರಿಸೋದು ಅಲ್ಕಂಡು ನೋಡಿಗೆ ಹೇಳೋದು. ಎದುರಿಸೋದು ಯಾರು ಹೆದರಿಕೆಮಲ್ಲ. ಈಗಿನ ಕಾಲದಾಗ ಹೇಳೇನು ಯಾರು ಹೆದರಿಕೆಮಲ್ಲ ಕಣಮ್ಮ. ಯಾರು ಹೇಳ್ತಾ ಇರೋದು. ನಮ್ಮ ಹುಡುಗರು ಸುದ್ದಿಗೆ ಯಾಕೆ ಹೋಗೋದು ನೀವು? ನಿಮ್ಮ ಪಾಡಿಗೆ ನೀವು ಇರ್ರಿ. ನಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ನಮಗೆ ಗೊತ್ತೈತೆ ನಾವು ಹೆಂಗೆ ಇರಬೇಕು, ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು ಅಂಬದು ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಿಮ್ಮ ಪಾಡಿಗೆ ನೀವು ಇರ್ರಿ ಅಂತ ನಾವು ಹೇಳ್ತಾ ಇರೋದು. ನಿಮ್ಮ ಪಾಡಿಗೆ ನೀವು ಇದ್ದು ನಿಮ್ದು ಎಷ್ಟೈತೆ ನಿಮ್ಮ ಕೆಲಸ ನೀವು ನೋಡ್ಕೊಂಡು ನಿಮ್ಮ ಜೀವನ ನೀವು ಮಾಡೋದು ನೋಡ್ರಿ ಅಂತ ಹೇಳೋದು. ಏನಂಗೆ ಏನೋ ಒಂಥರ ಹೆಂಗೆ ಇದು ಮಾಡ್ತಾರೆ ಅಂದರೆ ನಮ್ಮ ಹುಡುಗರು ಏನು ಇವ್ರು ಹೇಳ್ದಂಗೆ ಕೇಳಬೇಕು ಅಮ್ಮಂಗೆ. ಇನ್ನು ಅವ್ರವ್ರು ಇಷ್ಟ ಅವ್ರು ಯಾರಿಗಾನ ಕೊಟ್ಟು ಮಾಡ್ತಾರೆ. ನಾವು ಹೇಳಿಲ್ವೇ ಎಲ್ಲ ಹಿಂಗೈತೆ ಕಣಪ್ಪ, ಎಲ್ಲ ಹಿಂಗೆ ಮಾತಾಡ್ಕೊಂಡೇನೆ ಎಲ್ಲ ಇದು ಮಾಡಿರೋದು. ನನಗೆ ಗೊತ್ತೈತಿ ಏನು ಮಾಡಬೇಕು ಏನು ಎತ್ತ ಅಂತೇಳಿ. ಅಯ್ಯೋ ನಾನಂತೂ ಈಗ ಸಿಗಲಿ ಅಂತ ಕಾಯ್ತಾ ಇದ್ದೆ ಇವ್ರನ್ನ. ನಮ್ಮ ಮೊಮ್ಮಕ್ಕಳು ಸುದ್ದಿಗೆ ಏನೋ ಹೋಗ್ಲಿ ಇವ್ರು ಮದುವೆ ಆದಾಗ ಬಂದಾಗ ತಿರುಗಿ ನಾನು ಏನಿಲ್ಲ ನಾನು ಎಲ್ಲ ಹೋಗಿ ಓಡೋಗ್ಬಿಡ್ಬೇಕು. ನನ್ನ ಹತ್ರ ಏನು ನಡೆಯಲ್ಲ ಅಂತವೆಲ್ಲನ ನಿಮ್ಮವು. ಎಷ್ಟು ಮಾತಾಡ್ತಾರೆ ಹಂಗೇನೆ. ಅಣ್ಣಗೆ ಒಂದು ಹೆಣ್ಣು ಹುಡುಕಿ ಮದುವೆ ಮಾಡೋಕ್ಕಾಗಲ್ವೇ? ನಮ್ಮ ಅಣ್ಣಗೇನು ಹೆಣ್ಣು ಹುಡ್ಕೋದೇನು ದೊಡ್ಡದಲ್ಲ. ಒಬ್ಬನೇ ಮಗ ಏನು ಒಡ್ದು ಭಾಗ ಕೊಡೋಂಗಿಲ್ಲ. ಒಡ್ದು ಭಾಗ ಕೊಡೋಂಗಿಲ್ಲ ನಮ್ಮ ಮನೆಯಾಗೆ. ನಮ್ಮ ಹುಡುಗ ಒಬ್ಬನೇ. ಒಬ್ಬನೇ ಮಗ ನಮ್ಮ ಮನೆಯಾಗೆ. ಒಬ್ಬನೇ ಮಗ ಆಗಿರೋದ್ರಿಂದನ ನಮ್ಮ ಅಪ್ಪ ನಮ್ಮ ನಮ್ಮ ಅಣ್ಣನ ಆತ್ಕು ಈಕ್ವಲ್ ಗೊತ್ತೇ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಎಂಬುದು ನಮಗೆ ಗೊತ್ತು. ನಿನಗೇನು ಗೊತ್ತೇನು? ನಿನಗೇನು ಗೊತ್ತಿಲ್ಲ. ಗೊತ್ತಿಲ್ದಲೇ ಸುಮ್ಮನೆ ಮಾತಾಡಬಾರ್ದು ನೀನು. ಬಿಡು ಹೇಳೋದಿವಲ್ಲ, ಇನ್ನೊಂದ್ಸತಿ ಏನೋ ನಾವು ಸುದ್ದಿಗೆ ಹೋಗ್ಲಿ ಅವಾಗ ಮಾತಾಡೋಣ ಬಿಡು ಚೈತ್ರಮ್ಮ. ನೋಡಿ ಈಗ ಹೇಳಿರ್ತೀವಿ ನಮ್ಮ ಮೊಮ್ಮಕ್ಕಳ ಸುದ್ದಿಗೆ ಏನಾರ ಬಂದಿದೆಯಾ ಅಂದರೆ ನಿನಗೇನೋ ಗ್ರಾಚಾರ. ಅಷ್ಟೇ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ನಾವೇನೇನು ಹೋಗಿಲ್ಲ, ನಾವು ಕೇಳೋಣ ಅಂತ ಹೋಗಿದ್ದು. ಅವರು ನಮ್ಮ ಅಣ್ಣನ ಯಾಕೆ ಇಷ್ಟಪಡಬೇಕಾಗಿತ್ತು ಅದನ್ನು ನಾವು ಕೇಳಕ್ಕೆ ಹೋಗಿದ್ವಿ ಅಷ್ಟೇ. ನಾವೇನೇನಿಲ್ಲ. ಬಾರೆ ಹೋಗೋಣ. ಒಬ್ರು ಸುದ್ದಿಗೆ ಹೋಗ್ಬಾರ್ದಪ್ಪ. ಇವ್ರದ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಇರಬೇಕು. ಸುಮ್ಮನೆ ಅವ್ರ ಸುದ್ದಿಗೆ ಹೋದ್ರೆ ಯಾರು ಸುಮ್ಕಿರ್ತಾರೆ? ಯಾರು ಸುಮ್ಮನಿರಲ್ಲ. ಎಲ್ಲರೂ ಮಾತಾಡ್ತಾರೆ. ಎಲ್ಲರೂ ಒಂದೇ ಅಂತಾರೆ. ಈಗ ನಾವು ಜಾರ್ಕೊಂತಾರೆ. ನಾವು ಹಂಗೆ ಅಂದೇ ಇಲ್ಲ, ನಾವು ಹಂಗೆ ಮಾಡೇ ಇಲ್ಲ, ನಾವು ಹಂಗೆ ಹಿಂಗೆ ಅಂತ ಈಗ ಜಾರ್ಕೊಂತಾರೆ. ಬಾಬು ಇನ್ನೆಂಥ ಮನ್ಸು ಅಂತೀನಿ. ಅಯ್ಯೋ ಹಿಂಗೆ ಹೋಗ್ತಾ ಗೊತ್ತಾಗುತ್ತೆ. ಹಂಗೆ ಮತ್ತೆ ಒಂದು ಈಟ್ ಏನಾನ ಮ್ಯಾಲೆ ಬರ್ತೈತೆ ಅಂದರೆ ಜಾರ್ಕೊಂತಾರೆ. ಅಂಥ ಜನನೇ ಜಾಸ್ತಿ. ಇವಾಗ ನಾವು ಆಡಿರೋ ಮಾತು ಅಂದೇ ಇಲ್ಲ ಅಂತಾರೆ. ನಾವು ಅವ್ನಿಗೆ ಶರತ್ತಿಗೆ ಹೇಳಿತ್ತು ನೋಡಿ, ಅವಾಗ ಸುಮ್ಕಾದ ನನ್ನ ಮಗ. ಇವ್ರಿಗೂ ಸರಿಯಾಗಿ ಹೇಳ್ತೇವೆ ತಗ. ಏನಿಲ್ಲ ಸರಿಯಾಗಿ ನಾನು ಹಿಂಗೆ ಅಂತ ಏನನ್ನ ಇದು ಮಾಡಿಬಿಟ್ರೆ ಸರಿಯಾಗಿ ಅಂದರೆ ಸುಮ್ಮನೆ ಆಗ್ತಾರೋ ಏನು ಯಾರೇನು ಹೆದ್ರಿಕಂಬಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ಕವನ ಮಕ್ಕಳಿಗೆ ಇಬ್ಬರಳ್ಗೂ ಸರಿಯಾಗಿ ಹೇಳಿದೆ ನೋಡು. ನನ್ನ ಮೊಮ್ಮಕ್ಕಳ ಸುದ್ದಿಗೆ ಮತ್ತೆ ಬರ್ಕೊಡ್ದು ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಇರೋದು ಕಲೀರಿ ಅಂತೇಳಿ ಸರಿಯಾಗಿ ಹೇಳಿದ್ದೀನಿ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.